السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على أشرف المرسلين وعلى آله وصحبه أجمعين. أما بعد. بلغ العلا بكماله كشف الدجى بجماله حسنت جميع خصاله صلوا عليه وآله اللهم صل وسلم وبارك عليه. ಅಲ್ಹಮ್ದುಲಿಲ್ಲಾ. KCFನ ಈ ರಬಿ ತರಗತಿ ಏನಿದೆ ಇದರ ಕೊನೆಯ ಹಂತಕ್ಕೆ ನಾವು ತಲುಪ್ತಾ ಇದ್ದೇವೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಮಾಯಿಲ್ಗಳನ್ನು ಸಂಪೂರ್ಣವಾಗಿ ಕಲಿತು ಇನ್ನು ಸೀರಗಳನ್ನು ಸಂಕ್ಷಿಪ್ತವಾಗಿ ಕಲಿಯುವುದರ ಮುಂಚಿತವಾಗಿ ಆದಿ ಅಮೈತೆ ಅನ್ನುವಂತಹ ಒಂದು ಕಾಲದಲ್ಲಿ ಬ್ಯಾರಿ ಸಮುದಾಯದ ಐಡೆಂಟಿಟಿಯಾಗಿದ್ದ, ಬ್ಯಾರಿ ಸಮುದಾಯಗಳ ಸಂಸ್ಕೃತಿಗಳ ಬೇರಾಗಿದ್ದಂತಹ ಆದಿ ಅಮೈತೆ, ಎಲ್ಲ ಸಮಾರಂಭಗಳಲ್ಲಿ ನಾವು ಅದನ್ನು ಹಾಡ್ತಾ ಇದ್ವಿ, ಎಲ್ಲ ವೇಳೆಗಳಲ್ಲಿ ನಾವು ಅದನ್ನು ಅದ್ಭುತವಾಗಿ ಮತ್ತು ಕಂಠಪಾಠದಿಂದ ಮಾಡ್ತಾ ಇದ್ವಿ. ನಮ್ಮ ಅಜ್ಜಂದಿರು ಎಲ್ಲರೂ ಕೂಡ ಅವುಗಳನ್ನು ಚೆಂದವಾಗಿ ಹಾಡ್ತಾ ಇದ್ದರು. ಸೊ ಆ ಆದಿ ಅಮೈತೆ ಅನ್ನುವಂತಹ ಬೈತನ ಒಂದು ವಿಶ್ಲೇಷಣೆ ಬೇಕಿದೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪರಂಪರೆ, ಪಿತೃ ಪರಂಪರೆ, ಜನಾಂಗದ ಕುರಿತಾಗಿರುವಂತಹ, ಅದೇ ರೀತಿ ಪತ್ನಿಯಂದಿರು, ಮಕ್ಕಳು, ಈ ಕುರಿತಾಗಿರುವಂತಹ ಮಾಹಿತಿಗಳು ಆದಿ ಅಮೈತೆಯನ್ನು ನಾವು ಕಂಠಪಾಠ ಮಾಡಬೇಕು. ಅದು ಕಡ್ಡಾಯವೂ ಕೂಡ ಆಗಿದೆ ಅಂತ ಹೇಳಿದ ಇಮಾಮರುಗಳು ಕೂಡ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಕಾವ್ಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಬೇಕಾಗುತ್ತೆ. ಬಾಪನ್ ಕುಂಜಿ ಮುಸ್ಲಿಯಾರಾಗಿದ್ದಾರೆ ಇದನ್ನು ಬರೆದವರು. ಬಾಪನ್ ಕುಂಜಿ ಮುಸ್ಲಿಯಾರ ಖಬರ್ ತಲಪಾಡಿಯಲ್ಲಿದೆ. 20ಕ್ಕೂ ಅಧಿಕ ಕಾವ್ಯಗಳನ್ನು ಬರೆದಿದ್ದಾರೆ. ಅದರಲ್ಲಿ 6 ಹಸ್ತಪ್ರತಿಗಳು ಲಭ್ಯವಾಗಿದೆ ಎಂದು ಅಧ್ಯಯನಾಸಕ್ತರು ಈ ಕುರಿತಾಗಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ರಿಸರ್ಚ್ಗಳು ನಡೀತಾ ಇದೆ. ಅದೇ ರೀತಿ ಬಾಪನ್ ಕುಂಜಿ ಮುಸ್ಲಿಯಾರರು ಆದಿ ಅಮೈತೆ ಅನ್ನುವಂತಹದ್ದು ಅವರದ್ದು ಪ್ರಖ್ಯಾತ ಕವಿತೆ. ಅದೇ ರೀತಿ ಸೊಲ್ಲಲಿಲ್ಲ ಅನ್ನುವಂತಹ ಬೈತ್ ಕೂಡ ಅವರಿಗೆ ಇದೆ. ಅದೇ ರೀತಿ ಮೀನಿನ ಕುರಿತಾಗಿ ಬರೆದ ಒಂದು ಕಾವ್ಯ ಇದೆ, ಅದು ಕೂಡ ಅದ್ಭುತವಾಗಿದೆ. ಸಲ್ಲು ಅಲೈಹಿ ವಸಲ್ಲಿಮು ತಸ್ಲೀಮ. ಉಮರ್ ಖಾದಿ ರಹಮತುಲ್ಲಾಹಿ ಅಲೈಹಿ ಅವರ ಅದೇ ಶೈಲಿಯನ್ನು ಅನುಕರಣೆ ಮಾಡಿ ಬರೆದವರಾಗಿದ್ದಾರೆ ಬಾಪನ್ ಕುಂಜಿ ಉಸ್ತಾದರು. ಬಹಳ ಟ್ಯಾಲೆಂಟೆಡ್ ಆದ ಒಬ್ಬ ವಿದ್ವಾಂಸರಾಗಿದ್ದರು, ಖಾಜಿಗಳಾಗಿದ್ದರು, ದೊಡ್ಡ ವಿದ್ವಾಂಸರಾಗಿದ್ದರು. ಅಲ್ಲಾಹನು ಅವರ ದರ್ಜೆಗಳನ್ನು ಉನ್ನತಿಗೇರಿಸಲಿ, ಅವರ ಬರಕತ್ತಿನಿಂದ ಇಹಪರ ವಿಜಯಗಳಲ್ಲಿ ಒಳಪಡಿಸಲಿ ಎಂದು ಹೇಳುತ್ತಾ ಆದಿ ಅಮೈತೆ ಎನ್ನ ಕವಿತೆಯನ್ನು ನಾವು ವಿಶ್ಲೇಷಣೆ ಮಾಡೋಣ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ആദിയമൈത്തേ ആണും പെണ്ണും അകലരിവായേ ഇസ്ലാം ആയവരളവിൽ ആവശ്യമറിവത് വാജിബതായേ. ಆದಿ ಅಂದರೆ ಅಲ್ಲಾಹನು, ಅಥವಾ ಆದಿ ಅಂದರೆ ಅನಾದಿ ಕಾಲದಿಂದಲೂ ಇರುವವನು, ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲದವನು ಆದಿ. ಅಮೈತೆ ಅಂದರೆ ಸೃಷ್ಟಿಸಿದ. ಆದಿ ಅಮೈತೆ ಅಲ್ಲಾಹನು ಸೃಷ್ಟಿಸಿದ. ಆಣುಂ ಪೆಣ್ಣುಂ ಅಕಲರಿವಾಯೆ ಇಸ್ಲಾಮ ಮುಸ್ಲಿಮರಾಗಿರುವ ಗಂಡು ಹೆಣ್ಣು, ಅವರಿಗೆ ಏನೆಲ್ಲ ಬುದ್ಧಿ ಇರುವಂತಹ ಗಂಡು ಹೆಣ್ಣು ಏನಿದ್ದಾರೋ ಅವರಿಗೆ ಆಯವರಳವಿಲ್ ಆವಿಷಮರಿವದು ವಾಜಿಬತಾಯಿ. ಇಲ್ಲಿ ಪ್ರಸ್ತಾಪಿಸಲಾಗುವಂತಹ ವಿಚಾರಗಳನ್ನು ತಿಳಿಯಲು ಅವರಿಗೆ ವಾಜಿಬತಾಯಿ ಕಡ್ಡಾಯವಾಗಿದೆ. ಆದರವಾಯೇ ಮುತ್ತು ಮುಹಮ್ಮದ್ അന്നബിയാരേ 20 ബാപ്പാന്മാരുടെ നാമമിതാ പറയുന്നറിവീരേ. ಆದರವಾಯ ಮುತ್ತು ಮುಹಮ್ಮದ್ ಅಂದರೆ ಈ ಮಲಯಾಳದಲ್ಲಿ ಗೌರವಪೂರ್ವಕವಾಗಿ ಬಳಸುವಂತಹ ಒಂದು ಪದ ಆದರವಾಯ ಅಂದರೆ ಬಹುಮಾನ್ಯರಾದ. ಮುತ್ತು ಮುಹಮ್ಮದ್ ಅನ್ನಬಿಯಾರೆ 20 ಬಾಪಾನ್ಮಾരുടെ ನಾಮಮಿದ, ಅವರ 20 ತಂದೆಯರ ಅಂದರೆ ತಂದೆ, ಅಜ್ಜನ ಈ ರೀತಿಯಾಗಿ ಹೊರಡುವಂತಹ ಆ ಪಿತೃ ಪರಂಪರೆ ಏನಿದೆ ಅವುಗಳ ಕುರಿತು ಇಲ್ಲಿ ನಾವು ಹೇಳುತ್ತೇವೆ. 20 ಬಾಪಾನ್ಮಾരുടെ ಇದ പറയുന്നറിവീരെ, ಅವರ ಹೆಸರುಗಳನ್ನು ನಾವಿಲ್ಲಿ ಹೇಳ್ತೇವೆ. ആദിയർ അബ്ദുല്ലാഹി വ അബ്ദുൽ മുത്തലിബാണോർ ഹാഷിം അബ്ദു മനാഫ് ഖുസൈ കിലാബെ ಎಂಡಾರಿದಿಲಾಯೇ. ಆದಿಯರ್ ಅಬ್ದುಲ್ಲಾಹಿ, ಆದಿ ಅಂದರೆ ಆದಿಯರ್ ಅಂದರೆ ಫಸ್ಟ್. ಈಗ 20 ಅವರ ತಂದೆಯಂದಿರ ಹೆಸರುಗಳನ್ನು ನಾವು ಹೇಳ್ತೇವೆ. ಅದರಲ್ಲಿ ಆದಿಯರ್ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಆ 20ರಲ್ಲಿ 1ನೇದು ಅಬ್ದುಲ್ಲಾ, ಈ ರೀತಿ ಬರ್ತದೆ. ಅಂದರೆ ಆದಿಯರ್ ಅಬ್ದುಲ್ಲಾಹಿ ವ ಅಬ್ದುಲ್ ಮುತ್ತಲಿಬಾಣೂರ್ ಹಾಶಿಮ್ ಅಬ್ದು ಮನಾಫ್
ಕುಸೈ, ಕಿಲಾಬ್, ಎಂಡಾರಿದಿಲಾಯೆ, ಇಲ್ಲಿ 6 ಆಯಿತು. ಎಂಡಾರಿದಿಲಾಯೆ 6 ಹೆಸರುಗಳನ್ನು ನಾವಿಲ್ಲಿ ಉಲ್ಲೇಖಿಸಿ ಆಯಿತು. ಏದಾನ್ ಇನ್ನು 7ನೆಯದ್ದು ಮುರ್ರತ್, ಕಅಬ್, ಲುಐ, ಗಾಲಿಬ, ದಾಣೋರ್, ಹಾಶಿಮ್. ഏതാ മുറത്ത്, കഅബ്, ലുഐ, ഗാലിബ, ദാണോർ എന്നും ഫിഹറവർ, മാലിക്, നളർ, കിനാന, എട്ടിതിലായേ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನ ತಂದೆಯಂದಿರ ಕುರಿತಾಗಿ ಹೇಳುವಂಥದ್ದು 7ನೆಯದ್ದು ಮುರ್ರತ್, ಕಅಬ್, ಲುಐ, ಗಾಲಿಬ್ അതാണോർ എന്നും ഫിഹറവർ, മാലിക്, നളർ, കിനാന, 8 ഇതിലായി. ಈಗ 8 ಹೆಸರುಗಳನ್ನು ಪ್ರಸ್ತಾಪಿಸಲಾಯಿತು. ಮುಂಚಿನದ್ದು 6, ಈಗ 8, ಟೋಟಲ್ 14 ತಂದೆಯಂದಿರ ಹೆಸರುಗಳು ನಡೆಯಿತು. ಇನ್ನು ಖುಸೈಮ, ಮುದ್ರಿಕ, ತಿಲ್ಯಾಸ್ ಎನ್ನುಂ ಮುಲರ್, ನಿಜಾರ್, ಕಣಕರಿ, ಕರುತರ್, ಮಅದ್, അദ്നാനെന്നിതി ലൊന്നതിഗാമേ. ഖുസൈമ, മുദ്രികത്ത്, ಇಲ್ಯಾಸ್ ಎನ್ನು ಮುಲರ್, ನಿಜಾರ್. ಕಣಕರಿ ಅಂದರೆ ಕಣಕ್ ಅರಿಯುಗ, ಅದರ ಅರ್ಥ ಅಂದರೆ ನೀವು ಅದರ ಸಂಖ್ಯೆಗಳನ್ನು, ಲೆಕ್ಕಗಳನ್ನು ತಿಳಿದುಕೊಳ್ಳಿರಿ ಎನ್ನುವಂತಹದ್ದು. ಅದು ಈ ಬೈತ್ನ ಅಥವಾ ಕಾವ್ಯನ ಸೌಂದರ್ಯಕ್ಕಾಗಿ ಬಳಸುವಂತಹದ್ದು. ಕಣಕರಿ. ಕರುತರ್, ಮಅದ್ ಅಂದರೆ ಕರುತರ್ ಅಂತ ಹೇಳಿದರೆ ಬಹಳ ಧೈರ್ಯವಂತನಾಗಿದ್ದರು ಮುಅದ್ ರದಿಯಲ್ಲಾಹು ಅನ್ಹು. ಅದೇ ರೀತಿ ಮುಅದ್, ಅದ್ನಾನ್ ಎನ್ನಿದಿ ಲೊನ್ನದಿಗಾಮೆ, 1 ಎಕ್ಸ್ಟ್ರಾ ಆಯಿತು ಅಂತ ಹೇಳ್ತಾರೆ ಬಾಪುಸ್ತಾದರು. ಅಂದರೆ ಇದರ ಫಸ್ಟ್ರಲ್ಲಿ 20 ಕಾವ್ಯಗಳನ್ನು ಹೇಳಿದ್ದಾರೆ, 20 ತಂದೆಯರ ಹೆಸರುಗಳನ್ನು ನಾವು ಹೇಳ್ತೇವೆ ಅಂತ ಹೇಳಿದ್ದಾರೆ. ಎಲ್ಲಿ 20 ബാപ്പാന്മാരുടെ നാമമിത പറയുന്നറിവീരൻ, 20 ಬಾಪ. ಮತ್ತು ಇಲ್ಲಿ ಸಂಖ್ಯೆಗಳೆಲ್ಲ ಪೂರ್ತಿಯಾಗುವಾಗ 21 ಆಗುತ್ತೆ. ಅಂದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂದೆ ಅಬ್ದುಲ್ಲಾ, ಅವರ ತಂದೆ ಅಬ್ದುಲ್ ಮುತ್ತಲಿಬ್, ಅದೇ ರೀತಿ ಅವರ ತಂದೆ ಹಾಶಿಮ್, ಅಬ್ದು ಮನಾಫ್, ಕುಸೈ, ಕಿಲಾಬ್, ಮುರ್ರತ್, ಕಅಬ್, ಲುಐ, ಗಾಲಿಬ್, ಫಿಹರ್, ಮಾಲಿಕ್, ನಳರ್, ಕಿನಾನ, ಖುಸೈಮ, ಮುದ್ರಿಕ, ಇಲ್ಯಾಸ್, ಮುಲರ್, ನಿಜಾರ್, ಮಅದ್, ಅದ್ನಾನ್. ಸೊ 21 ಇದಾಯಿತು. ಇಲ್ಲಿ 21 ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನ ತಂದೆಯಂದಿರ ಕುರಿತಾಗಿ ಇದಿದೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತങ്ങളರವರ ತಂದೆ ಹಾಗೂ ತಾಯಿ ಎರಡೂ ಕೂಡ ಉತ್ತಮವಾದ ಕುಟುಂಬದಿಂದ ಬಂದವರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅಲ್ಲಾಹನು ಈ ಜಗತ್ತಿಗೆ ಕರುಣಿಸುವಾಗ ಬಹಳ ಯುಕ್ತಿಪೂರ್ವಕವಾಗಿ ಅದರ ಏನು ಎಲ್ಲ ಚಾರಿತ್ರ ಶುದ್ಧಿಗಳಿರುವಂತಹ ದೊಡ್ಡ ಇಜ್ಜತ್ ಇರುವಂತಹ, ಪ್ರತಾಪ ಇರುವಂತಹ ಆ ಶಿಸ್ತುಬದ್ಧ, ಗೌರವ, ಅದೇ ರೀತಿ ಸಂಪ್ರದಾಯಸ್ಥ ಕುಟುಂಬದ ಮೂಲಕ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರನ್ನು ಅಲ್ಲಾಹನು ಈ ಜಗತ್ತಿಗೆ ಕರುಣಿಸಿದ ಅನ್ನುವುದಕ್ಕೆ ಅವರ ಕುಟುಂಬ ಪರಂಪರೆಯನ್ನು ನೋಡಬೇಕಾಗುತ್ತೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತಂದೆ ಅಬ್ದುಲ್ಲಾ, ಅವರ ತಾಯಿ ಆಮಿನಾ, ಇಬ್ಬರೂ ಕೂಡ ಕಿಲಾಬ್ ಅನ್ನುವ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಏನಿದ್ದಾರೆ ಅವರ ಪಿತೃರು ಅಂದರೆ ಅಬ್ದುಲ್ಲಾ, ಅಬ್ದುಲ್ ಮುತ್ತಲಿಬ್, ಹಾಶಿಮ್, ಅಬ್ದು ಮನಾಫ್, ಕುಸೈ, ಕಿಲಾಬ್ 6ನೇ ತಂದೆಯವರಿದ್ದಾರೆ. ಈ ಕಿಲಾಬ್ನ 2 ಮಕ್ಕಳು ಕುಸೈ ಮತ್ತು ಝಹರಾ ಅನ್ನುವಂತಹದ್ದು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತಂದೆ ಕುಸೈನ ಇದರಲ್ಲಿ ಬರುತ್ತಾರೆ. ಕುಸೈ, ಅಬ್ದು ಮನಾಫ್, ಹಾಶಿಮ್, ಅಬ್ದುಲ್ ಮುತ್ತಲಿಬ್, ಅಬ್ದುಲ್ಲಾ. ಅದೇ ರೀತಿ ಕಿಲಾಬ್ ಅನ್ನುವಂತಹವರು ಜುಹುರತ್, ಅಬ್ದು ಮನಾಫ್, ವಹಬ್, ಆಮಿನಾ, ಮುಹಮ್ಮದ್ ರಸೂಲುಲ್ಲಾ. ಸೊ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 6ನೇ ತಂದೆಯವರ 2 ಮಕ್ಕಳ ಮೂಲಕ ಅವರ ತಂದೆ ಮತ್ತು ತಾಯಿ ಇದಾಗುತ್ತೆ. ಸೊ ಅಷ್ಟೇ ಅದ್ಭುತವಾಗಿ ಇದನ್ನು ಪೈಗಂಬರ್ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಿಸ್ಟಮೆಟಿಕ್ ಆಗಿ ಈ ಜಗತ್ತಿಗೆ ಕರುಣಿಸಿದ ಅನ್ನೋದಕ್ಕೆ ದೊಡ್ಡ ಬೇರೆ ಇಲ್ಲ.